ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಡಿಸೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೂರ್ಯಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ, ಕೇತು ಗ್ರಹ ರಾಹು ಗ್ರಹ ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ತೃತೀಯ ಸ್ಥಾನದಲ್ಲಿ ಶನಿಗ್ರಹ ಸಂಚಾರ, ನಿಮ್ಮ ಜನ್ಮ ರಾಶಿಯನ್ನು ಗುರುಗ್ರಹ ಪ್ರಾರಂಭದ 4-5 ದಿನಗಳ ಕಾಲ ವೀಕ್ಷಣೆ ಮಾಡೋದ್ರಿಂದ ಮತ್ತು ದಶಮ ಕರ್ಮಸ್ಥಾನಾಧಿಪತಿಯಾದ ಶುಕ್ರಗ್ರಹ ಲಾಭಸ್ಥಾನದಲ್ಲಿ ಲಾಭಾಧಿಪತಿ ಲಾಭಸ್ಥಾನದಲ್ಲಿ ಮತ್ತು ನಿಮ್ಮ ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿ, ಅಷ್ಟಮಾಧಿಪತಿ ಸೂರ್ಯಗ್ರಹವು ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ಮಾಸದ ಗ್ರಹಗಳ ಪ್ರಭಾವವನ್ನು ನಾವು ತಿಳಿಯುವಾಗ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಅವುಗಳನ್ನು 20ನೇ ದಿನಾಂಕದ ಒಳಗೆ ಮಾಡಿಕೊಳ್ಳಿ ಅನ್ನುವಂತಹ ಸಲಹೆಯನ್ನು ನಾನು ನೀಡ್ತಾ ಇದ್ದೇನೆ. ಏಕೆಂದರೆ ಶುಕ್ರಗ್ರಹ ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ನಿಮ್ಮ ಉದ್ಯೋಗದಲ್ಲಿ ಲಾಭವನ್ನು ತಂದುಕೊಡ್ತಾರೆ. ಅಂದರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತೆ, ಮುಂದುವರಿಯುವಂತೆ, ನಿರ್ಧಾರಗಳು ಸರಿ ಇರುವಂತೆ ಈ ಗ್ರಹಗಳು ಇಲ್ಲಿ ಒಳ್ಳೆ ಫಲವನ್ನು ನೀಡುತ್ತಾರೆ. ಆದರೆ 20ನೇ ದಿನಾಂಕದ ನಂತರದಲ್ಲಿ ಈ ಗ್ರಹ ವ್ಯಯಸ್ಥಾನ 12ನೇ ಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಅಡೆತಡೆಗಳಾಗುತ್ತೆ, ನಿಧಾನ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ರಹಸ್ಯ ವ್ಯಕ್ತಿಗಳಿಂದ ಸಮಸ್ಯೆಗಳಾಗುವಂತೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಇಲ್ಲಿ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ 20ನೇ ದಿನಾಂಕದ ಒಳಗೆ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಕುಜಗ್ರಹ ಲಾಭಸ್ಥಾನಾಧಿಪತಿ ಲಾಭದಲ್ಲಿ ಇರೋದು ಚತುರ್ಥಾಧಿಪತಿಯಾಗಿ ಒಳ್ಳೆ ಫಲವನ್ನು ನೀಡ್ತಾರೆ. ಪ್ರಾರಂಭದ 1 ವಾರಗಳು ಮಾತ್ರ. 7ನೇ ದಿನಾಂಕದಿಂದ ಕುಜಗ್ರಹ ವ್ಯಯಸ್ಥಾನವನ್ನು ಪ್ರವೇಶಿಸ್ತಾರೆ. ಹಾಗಾಗಿ 7ನೇ ದಿನಾಂಕದ ನಂತರದಲ್ಲಿ ಭೂಮಿ ವಿಷಯಗಳು, ಮನೆಯ ವಿಷಯಗಳು, ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಾರ್ದು. ಅದರಲ್ಲಿ ಏನಾದರೂ ಸಮಸ್ಯೆಗಳಾಗುವಂತೆ, ಭೂಮಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಏನಾದರೂ ಸಮಸ್ಯೆಗಳಾಗುವಂತೆ ಆಗುತ್ತೆ. ಈ ನಿರ್ಧಾರಗಳನ್ನು ಕುಜ 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ನೀವು ತೆಗೆದುಕೊಳ್ಳಬಾರ್ದು. ಇನ್ನು ಮುಖ್ಯ ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳು, ಅಂದರೆ ರಾಜಕೀಯ ನಾಯಕರು, ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳು, ಬಾಸ್ ಅಂದರೆ ಹೈಯರ್ ಅಥಾರಿಟಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಮ್ಯಾನೇಜರ್ಸ್ಗೆ ನಿಮ್ಮ ಒಂದು ಮುಖ್ಯ ನಿರ್ಧಾರಗಳನ್ನು ನೀವು 15 ದಿನದೊಳಗೆ ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಸೂರ್ಯ ಲಾಭಸ್ಥಾನದಲ್ಲಿ ಸಂಚಾರ ಮಾಡುತ್ತಾರೆ. ಆ ನಂತರ ಈ ಗ್ರಹ 12ನೇ ಸ್ಥಾನವನ್ನು ಪ್ರವೇಶಿಸ್ತಾರೆ. ಅಲ್ಲಿ ನಿಮಗೆ ಮತ್ತೆ ಒತ್ತಡಗಳಾಗುವಂತೆ, ಅಡೆತಡೆಗಳಾಗುವಂತೆ, ವಿಘ್ನಗಳಾಗುವಂತೆ ಈ ರೀತಿ ಮತ್ತು ಸಮಸ್ಯೆಗಳು ಮುಂದುವರಿಯುತ್ತೆ. ಹಾಗಾಗಿ ಈ ವಿಷಯಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ನೀವು ಮಾಸದಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸರಿಯಾದ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೇವಾ ವೃತ್ತಿ ಅಂದರೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಎಲ್ಲಿ ಕೆಲಸವನ್ನು ಮಾಡ್ತೀರಾ ಆ ಸ್ಥಾನದಲ್ಲಿ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆ ಸ್ಥಾನಾಧಿಪತಿಯು ಈ ಮಾಸದ ಪೂರ್ಣ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ ಮತ್ತು ಆ ಸ್ಥಾನವನ್ನು ಗುರುಗ್ರಹವು ಪ್ರವೇಶಿಸ್ತಾರೆ. ಹಾಗಾಗಿ ಒಳ್ಳೆಯ ಫಲಗಳನ್ನೇ ಆ ಸ್ಥಾನಕ್ಕೆ ನೀಡ್ತಾರೆ. ಅಂದರೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಯೋಚನೆ ಮಾಡಬೇಕಾಗತ್ತೆ ಈ ಮಾಸದಲ್ಲಿ. ಏಕೆಂದರೆ ಪಂಚಮಾಧಿಪತಿ 20ನೇ ದಿನಾಂಕದ ನಂತರದಲ್ಲಿ ವ್ಯಯಸ್ಥಾನವನ್ನು ಪ್ರವೇಶಿಸ್ತಾರೆ.
ಹಾಗಾಗಿ ಆ ನಂತರ ಹೆಚ್ಚು ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ ಮಕರ ರಾಶಿಯವರು. ಇನ್ನು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಈ ವಿಷಯಗಳಲ್ಲಿ ಲಾಭ ಸ್ಥಾನದಲ್ಲಿ ಈ ಗ್ರಹಗಳು ಇರುವಾಗ ಲಾಭದ ಫಲವನ್ನು ನೀಡುತ್ತಾರೆ. ಆ ನಂತರದಲ್ಲಿ ಧನಾಭಿವೃದ್ಧಿ ಮತ್ತು ನಿಮ್ಮ ಒಂದು ಲಾಭದ ಫಲಗಳಿಗೆ ಅಡೆತಡೆಗಳಾಗುತ್ತೆ. ರಾಹು ಗ್ರಹ ದ್ವಿತೀಯ ಧನ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಧನ ನಷ್ಟ ಆಗುವುದಕ್ಕೂ ಈ ಗ್ರಹ ಕಾರಣವಾಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವಾಗ 20ನೇ ದಿನಾಂಕದ ನಂತರದಲ್ಲಿ ಸ್ವಲ್ಪ ಕೇರ್ಫುಲ್ ಮನಿ ಅಂದರೆ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು ಪಂಚಮ ಅಂದರೆ ವಿದ್ಯಾಸ್ಥಾನಾಧಿಪತಿಯು ಶುಕ್ರ ಗ್ರಹ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಪ್ರಾರಂಭದ 20 ದಿನಗಳು ಒಳ್ಳೆ ಫಲವನ್ನೇ ನೀಡ್ತಾರೆ. ಬುಧ ಗ್ರಹ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾಗಿ ಮಾಸಪೂರ್ಣ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತು ಪಂಚಮವನ್ನು ಈ ಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನೇ ಈ ಗ್ರಹಗಳು ನೀಡ್ತಾರೆ. ಮಕ್ಕಳೊಂದಿಗೆ ಸಂತೋಷವಾಗಿರುವುದು, ಮಕ್ಕಳನ್ನು ಪ್ರಶಂಸಿಸುವುದು, ಈ ರೀತಿ ಬುಧ ಗ್ರಹವು ಈ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಈ ಸಂಬಂಧಪಟ್ಟಂತೆ ಈ ವಿಷಯಗಳಿಗೆ ಒಳ್ಳೆಯ ಫಲವನ್ನು ಈ ಗ್ರಹಗಳು ನೀಡ್ತಾರೆ. ಆದರೆ ಈ ಗ್ರಹಗಳು ಈ 20ನೇ ದಿನಾಂಕದ ನಂತರದಲ್ಲಿ ಶುಕ್ರ 12ನೇ ಸ್ಥಾನ ಮತ್ತು ಸೂರ್ಯ 12ನೇ ಸ್ಥಾನ, ಕುಜಗ್ರಹ 12ನೇ ಸ್ಥಾನಕ್ಕೆ ಬಂದಾಗ ರಹಸ್ಯ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಡೆತಡೆಗಳು, ವಿಘ್ನಗಳು ಅಲ್ಲಲ್ಲಿ ಆಗಾಗ ಆಗ್ತಾ ಇರುತ್ತೆ. ಹೊರ ಸ್ಥಾನಗಳಲ್ಲಿ ಏನಾದರೂ ಸಮಸ್ಯೆಗಳಾಗ್ಬೋದು. ಚತುರ್ಥ ಸ್ಥಾನಾಧಿಪತಿ ಕುಜ ಆಗಿರೋದ್ರಿಂದ ವಾಹನ ಸ್ಥಾನಾಧಿಪತಿ ಮತ್ತು ಅಷ್ಟಮ ಆಯುಷ್ ಸ್ಥಾನಾಧಿಪತಿ ಸೂರ್ಯಗ್ರಹ 12ನೇ ಸ್ಥಾನದಲ್ಲಿರೋದ್ರಿಂದ ಶುಕ್ರ ಗ್ರಹ ವಾಹನಕಾರಕ ಆಗಿ 12ನೇ ಸ್ಥಾನ ಪ್ರವೇಶ ಮಾಡೋದ್ರಿಂದ ದೂರ ಪ್ರಯಾಣದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ದೂರ ಪ್ರಯಾಣ ಮಾಡುವಾಗಲೂ ಎಚ್ಚರಿಕೆ ತೆಗೆದುಕೊಳ್ಬೇಕಾಗುತ್ತೆ. ಹೊರ ಸ್ಥಾನಗಳಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ಆಗುವಂತೆ ಗ್ರಹಗಳ ಪ್ರಭಾವ ಇಲ್ಲಿ ಇರೋದ್ರಿಂದ. ಇನ್ನು ಮಕರ ರಾಶಿಯವರು ಪತಿ ಪತ್ನಿ ಈ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಸಂಬಂಧಪಟ್ಟಂತೆ ದ್ವಿತೀಯ ಸ್ಥಾನದಲ್ಲಿ ರಾಹುಗ್ರಹ, ಕುಟುಂಬ ಸ್ಥಾನದಲ್ಲಿ ರಾಹುಗ್ರಹ ಸಂಚಾರ ಸಮಸ್ಯೆಗಳಿರುತ್ತೆ ಮಕರ ರಾಶಿಯವರಿಗೆ. ಆದರೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾವಾಗಲೂ ಬುದ್ಧಿವಂತಿಕೆಯಿಂದ ಜೀವನದ ಎಲ್ಲ ವಿಷಯಗಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಆಗ ಮಾತ್ರ ಇಲ್ಲಿ ನಿಮ್ಮ ಜೀವನ ಸರಿಯಾಗಿ ಮುಂದುವರಿಯುವಂತೆ ಇರುತ್ತೆ. ಇಲ್ಲವಾದಾಗ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇಲ್ಲಿ ಮುಖ್ಯ ನಿಮ್ಮ ಆ್ಯಕ್ಷನ್ ಏನಿರುತ್ತೆ, ನಿಮ್ಮ ಕಾರ್ಯಗಳೇನಿರುತ್ತೆ ಅವುಗಳೇ ಇಲ್ಲಿ ಮುಖ್ಯವಾಗಿ ವರ್ಕ್ ಆಗುವಂಥದ್ದು. ಅಂದರೆ ಮನಸ್ಸಿನಿಂದ ಮಾನವ ಆಗಿರೋದು, ಮಾನವನಿಂದ ಮನಸ್ಸಾಗಲಿಲ್ಲ. ಹಾಗೆ ಮನಸ್ಸಿನಿಂದ ನೀವು ಏನೇನಾಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವುದನ್ನು ನಿಯಂತ್ರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವಾಗಲೂ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಆಗಬಹುದಾದಂತಹ ಅಡ್ಡಿ ಆತಂಕ ಅಶುಭ ಫಲಗಳಿದ್ದರೂ ಅವುಗಳು ಅವಾಯ್ಡ್ ಆಗುತ್ತೆ. ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಇದೆ. ಮಕರ ರಾಶಿಯವರು ಇವುಗಳನ್ನು ತಿಳಿದುಕೊಂಡು ಮುಂದುವರಿಯಿರಿ. ಲಾಭ ಬಂದರೂ ವ್ಯಯ ಆಗುತ್ತೆ, ಖರ್ಚಾಗುತ್ತೆ. ಇವುಗಳ ಬಗ್ಗೆ ಗಮನ ಇಡಿ. ಮತ್ತು ಭೂಮಿ ಮನೆ ವಿಷಯ ಮುಖ್ಯ ನಿರ್ಧಾರಗಳನ್ನು ಹೆಚ್ಚಾಗಿ ಈ ಮಾಸದಲ್ಲಿ ತೆಗೆದುಕೊಳ್ಬೇಡಿ. ಏಕೆಂದರೆ ಗೃಹ ಭೂಮಿ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಪ್ಪಾಗಿ ಏನೋ ಆಗುವಂತಹ ಅಥವಾ ಅಡೆತಡೆಗಳಾಗುವಂತಹ, ಕಲಹಗಳಾಗುವಂತಹ ಸಂದರ್ಭ ಇಲ್ಲಿ ಬರಬಹುದು. ಹಾಗಾಗಿ ಈ ರೀತಿ ಈ ಮಾಸದ ಫಲಗಳಿವೆ. ಮಕರ ರಾಶಿಯವರಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶ್ವಶಕ್ತಿಯ ರಕ್ಷೆ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.